ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ಧತಿಯ ಸಂಯೋಜನೆ ಕುರಿತ ರಾಷ್ಟ್ರೀಯ ಸಮ್ಮೇಳನಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಭಾರತೀಯ ಶಿಕ್ಷಣ ಮಂಡಲದ ರಾಷ್ಟ್ರೀಯ ಅಧ್ಯಕ್ಷ ಡಾ ಸಚ್ಚಿದಾನಂದ ಜೋಶಿ, ಕಾರ್ಯಾಧ್ಯಕ್ಷ ಡಾ ಸುಹೇಸ್ ಪೆಡ್ನೇಕರ್, ಕರ್ನಾಟಕ ದಕ್ಷಿಣದ ಅಧ್ಯಕ್ಷ ಪ್ರೊಫೆಸರ್ ಪ್ರವೀಣ್ ಸಿ ರಾಮಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಡಾ ಭರತ್ ಶರಣ್ ಸಿಂಗ್ ಸೇರಿದಂತೆ ಶಿಕ್ಷಣ ತಜ್ಞರು, ವಿದ್ವಾಂಸರು ಉಪಸ್ಥಿತರಿದ್ದರು. ಬಳಿಕ ಥಾವರ್ಚಂದ್ ಗೆಹ್ಲೋಟ್, ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು, ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸಮಗ್ರ ಶಿಕ್ಷಣ, ಬಹುಶಿಸ್ತೀಯ ಅಧ್ಯಯನ, ಕೌಶಲ್ಯಾಧಾರಿತ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ, ವಿಮರ್ಶಾತ್ಮಕ ಚಿಂತನೆ, ಮಾತೃಭಾಷೆಯಲ್ಲಿ ಶಿಕ್ಷಣ ಹಾಗೂ ಭಾರತೀಯ ಜ್ಞಾನ ಪರಂಪರೆಯ ಅಳವಡಿಕೆಗೆ ವಿಶೇಷ ಒತ್ತು ನೀಡಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಭಾರತಕ್ಕೆ ವೈಶ್ವಿಕ ನೇತೃತ್ವ ಪ್ರದಾನ कर सकता है. वर्ष 2047 में स्वतंत्रता के 100 वर्ष पूर्ण होने पर भारत को विकसित, आत्मनिर्भर और ज्ञान आधारित राष्ट्र के रूप में स्थापित करने का लक्ष्य निर्धारित किया गया है.